ಎಲ್ಲರಿಗೂ ನಮಸ್ತೆ. ಬಾಗಲಕೋಟೆ ಜಿಲ್ಲೆಯ ಕಬ್ಬಿನ ಕಾರ್ಖಾನೆ ಮಾಲೀಕರು ರೈತರಿಗೆ ಕೊಡಬೇಕಾಗಿರುವ ಹಣವನ್ನು ಕೊಡಬೇಕಾಗಿ ರೈತರ ಆಕ್ರೋಶ. ಕೊಡಬೇಕಾಗಿರುವ ಬಾಕಿ ಹಣವನ್ನು ಇನ್ನೂ ಕೊಡಲಿಲ್ಲವೆಂದು ರೈತರು ವ್ಯಕ್ತಪಡಿಸಿದ್ದಾರೆ. ಕಷ್ಟಪಟ್ಟು ಬೆಳೆದು ಕಬ್ಬನ್ನು ಕಾರ್ಖಾನೆಗಳಿಗೆ ಹಾಕಿದರೆ ಇನ್ನೂ ಹಣ ಬಂದಿಲ್ಲ ಎಂದು ರೈತರು ತುಂಬ ನೋವಿನಿಂದ ವ್ಯಕ್ತಪಡಿಸಿದ್ದಾರೆ. ಮುಂಗಾರು ಮಳೆಗೆ ಬಿತ್ತನೆ ಮಾಡಬೇಕು. ಉಪ್ಪು ಮತ್ತು ಗೊಬ್ಬರ ಇನ್ನಿತರ ವ್ಯವಸಾಯಕ್ಕಾಗಿ ಹಣ ತೊಂದರೆ ಇರುವ ಕಾರಣ ಬಾಕಿ ಇರುವ ಹಣವನ್ನು ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿ ರೈತರು ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 22ನೇ ತಾರೀಕಿನ ದಿವಸ ಜಿಲ್ಲಾ ಕಚೇರಿ ಒಳಗೆ ಪ್ರತಿಭಟನೆ ಇಟ್ಕೊಂಡಿದ್ದೆವು. ಒಂದು ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಮಾಲೀಕರು ಕಬ್ಬು ಕಳಿಸಿರ್ತಕ್ಕಂಥ ಕಬ್ಬಿನ ಬಾಕಿ ಇಟ್ಕೊಂಡು ಕೂತಿರ್ತಕ್ಕಂಥ ಕಾರ್ಖಾನೆಗಳು ತಕ್ಷಣ ಬಾಕಿ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಕೆರಿಂದ ಏಪ್ರಿಲ್ 22ನೇ ತಾರೀಕಿಗೆ ಗೆರವು ಹಾಕಿದ್ದೆವು. ಅವತ್ತು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ SP ಅವರು ಮಾತು ಕೊಟ್ಟಿದ್ರು ನಮಗೆ. ಇಲ್ಲ, ಎಲ್ಲ ಬಿಲ್ ಕ್ಲೋಸ್ ಆಗ್ಯಾವ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ರಿಪೋರ್ಟ್ ಕೊಟ್ಟಿದ್ದಾರೋ, ಅದಕ್ಕೆ ಏನೋ ಇಲ್ಲ ಅಂತ ಹೇಳಿದಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಲೇಖಿ ಮುಖಾಂತರ ಕೊಟ್ಟಿವಿ ಅವ್ರಿಗೆ. ಈ ಕಬ್ಬು ಬಾಕಿ ಇಟ್ಕೊಂಡಿರ್ತಕ್ಕಂಥ ಏನು ಸಿಲ್ಪ್ ಇರುತ್ತಲ್ಲ, ರೈತರು ಸಿಲ್ಪ್ ಕೊಟ್ಟಿವು. ಅದಕ್ಕೆ ಇಲ್ಲ, ಈ ಸಮಸ್ಯೆ ಹಿಂಗೈತೆ ಅಂದ್ರೆ ನಾವು ಈ ಜಿಲ್ಲಾ ಯಾವುದೋ ಕಬ್ಬು ಈ ಕಮಿಷನರ್ನ ಕರೆಸ್ತೇವೆ ಅಂತ ಹೇಳಿದ್ರು. ಕಮಿಷನರ್ ಕರೆಸ್ತೇವೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಮತ್ತು ಸಕ್ಕರೆ ಮಂತ್ರಿ ಅವ್ರ ಜೊತೆಗೆ ನಿಮ್ಗೆ ಕೂಡ ಮೀಟಿಂಗ್ ಏರ್ಪಾಡು ಮಾಡ್ತೇವೆ ಅಂತ ಅವತ್ತು ಹೇಳಿದವರು. ಇಲ್ಲಿ ತನಕನೂ ಕ್ಯಾರೆ ಅಂದಿಲ್ಲ. ಅದಕ್ಕೆ ಇಲ್ಲಿ ತನಕ ಇನ್ನೂ ಬಾಕಿ ಉಳ್ದಾವ ಕಾರ್ಖಾನೆ ಮಾಲೀಕರು. ಕಾರ್ಖಾನೆಗೆ ರೈತರು ಅಡ್ಡಾಡಿ ಇವತ್ತು ಕಾಲನ್ ಚಪ್ಪಲಿ ಹರಿದೋಗುವಂಥ ಸಂದರ್ಭ ಐತಿ. ಅದಕ್ಕೆ ಇವತ್ತಿನ ಸಂದರ್ಭ ಏನಂದ್ರೆ ಮುಂಗಾರು ಮಳೆ ಆಗೈತಿ. ಮುಂಗಾರು ಮಳೆ ಜೊತೆಗಿನ ಬಿತ್ತನೆ ಮಾಡಕ್ಕೆ ಬೀಜ ಗೊಬ್ಬರ ತಗೊಳಕ್ಕೆ ರೈತರ ಕೈಯಾಗ ದುಡ್ಡಿಲ್ಲ. ಅದಕ್ಕೆ ಕಾರ್ಖಾನೆ ಮಾಲೀಕರು ಬಿಲ್ ಕೊಡಲ ಮಂಡತನ ಹಚ್ಚಿರ್ತಕ್ಕಂಥ ನೋಡ್ಕೊಂಡು ನಾವು ಇವತ್ತು ನಾಳೆ 19ನೇ ತಾರೀಕಿಗೆ ಗುರುವಾರ ದಿವಸ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ. ಇವತ್ತು ಜಮಖಂಡಿ ಒಳಗೆ ಜಿಲ್ಲಾ ಮೀಟಿಂಗ್ ಒಂದು ತೀರ್ಮಾನ ತಗೊಂಡೈತಿ. ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಅವತ್ತಿನ ದಿವಸ ಹೋರಾಟಕ್ಕೆ ಬಂದ್ ಕೆರಿಂದ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಕಬ್ಬು ಬೆಳೆಗಾರರ ಹೋರಾಟಕ್ಕೆ